ಸರ್ ನಮಗೆ ಆನ್ಲೈನ್ ಕಲಿಯೋಕ್ಕಾಗಲ್ರಿ, ನಮಗೆ ನೀವು ಆಫ್ಲೈನ್ ಕ್ಲಾಸ್ ಶುರು ಮಾಡಿರಿ. ಆಫ್ಲೈನ್ ಇದ್ರನ್ನ ನಮಗೆ ಇಂಟ್ರೆಸ್ಟ್ ಬರುತ್ತಾ ಅಥವಾ ಹ್ಯಾಂಡ್ಸ್ ಆನ್ ಮಾಡೋಕ್ಕಾಗತ್ತಾ? ವಿಡ್ ಲೈಕ್ ಟು ಮೀಟ್ ಯು, ವಿಡ್ ಲೈಕ್ ಟು ಟಾಕ್ ಟು ಯು, ವೈ ಕಾಂಟ್ ಯು ಸ್ಟಾರ್ಟ್ ಆಫ್ಲೈನ್? ಈ ಥರ ಸುಮಾರು ಜನ, ಸಾವಿರಾರು ಜನ ಫ್ರಮ್ ಲಾಸ್ಟ್ 1.5 years ಮಲ್ಟಿಪಲ್ ಟೈಮ್ಸ್ ಮೆನಿ ಪೀಪಲ್ ಹ್ಯಾವ್ ಆಸ್ ದಿಸ್ ಕ್ವೆಶನ್. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅರಳಿ ಅಂತ, ಫೌಂಡರ್ ಆ್ಯಂಡ್ CEO ಆಫ್ ಅಲ್ಗೋರಿದಮ್ಸ್ 365. ಕಳೆದ 1.5 ವರ್ಷದಿಂದ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ 90,000 ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಮೋರ್ ದೆನ್ 70,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಥವಾ ಫಾಲೋವರ್ಸ್ ಇದ್ದಾರೆ. ಹಂಡ್ರೆಡ್ಸ್ ಆಫ್ ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀವಿ. ಮೋರ್ ದೆನ್ 100 hours ಆಫ್ ಫ್ರೀ ಕಂಟೆಂಟ್, ಟೆಕ್ನಿಕಲ್ ಕಂಟೆಂಟ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬಗ್ಗೆ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ವಿ ಹ್ಯಾವ್ ಮಿಲಿಯನ್ಸ್ ಆಫ್ ವ್ಯೂಸ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಮೇಕ್ ಅ ಸ್ಮಾಲ್ ಡಿಫ್ರೆನ್ಸ್ ಫಾರ್ ಅವರ್ ಯಂಗ್ IT ಗ್ರ್ಯಾಜುಯೇಟ್ಸ್. ಸುಮಾರು ಜನ ಯುವಕರು ನಮ್ಮ ದೇಶದಲ್ಲಿ ಕಂಪ್ಯೂಟರ್ ಸೈನ್ಸು, BCA, MCA ಓದ್ತಾರೆ, ಆದರೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಇಂಡಸ್ಟ್ರಿ ತುಂಬ ವೇಗವಾಗಿ ಬದಲಾವಣೆ ಆಗ್ತಾ ಇದೆ. AI ಬಂದಿದೆ, AI ಬಂದಿದೆ, ಆಟೋಮೇಷನ್ ಬಂದಿದೆ. ಲೇಬರ್ ಕಾಂಟ್ರಾಕ್ಟ್ ಅಥವಾ ಮ್ಯಾನ್ ಪವರ್ ಕಾಂಟ್ರಾಕ್ಟಿಂಗಿಂದ ಔಟ್ಕಮ್ ಬೇಸ್ಡ್ ಔಟ್ಸೋರ್ಸಿಂಗ್ ಕಡೆ ಇಂಡಸ್ಟ್ರಿ ಮುಖ ಮಾಡಿ ನಿಂತಿದೆ. ಇಷ್ಟೊಂದು ಎಲ್ಲ ರ್ಯಾಪಿಡ್ ಬದಲಾವಣೆಗಳ ಮಧ್ಯದಲ್ಲಿ ಈ ನಮ್ಮ ಯುವಕರಿಗೆ ನಮ್ಮಲ್ಲಿ ಈಗಿರುವಂಥ ಸಿಸ್ಟಮ್ ಅನ್ಬೋದು ಅಥವಾ ವ್ಯವಸ್ಥೆ ಅನ್ನೋದು, ಆ ವ್ಯವಸ್ಥೆಯಿಂದ ಅವ್ರನ್ನ ನಾವು ಇಂಡಸ್ಟ್ರಿಗೆ ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ಮನಗಂಡು ಸುಮಾರು 2 ವರ್ಷದ ಹಿಂದೆ ನಾನು ಮತ್ತು ಕೆಲವೊಂದು ಸ್ನೇಹಿತರೆಲ್ಲ ಡಿಸ್ಕಸ್ ಮಾಡಿದಾಗ ಯಾವ ರೀತಿ ನಾವು ಒಂದು ಇಂಡಸ್ಟ್ರಿ ಓರಿಯೆಂಟೆಡ್ಡು, ಇಂಡಸ್ಟ್ರಿಗೆ ಬೇಕಾದಂಥ ಸ್ಕಿಲ್ಸ್ಗಳನ್ನು ನಮ್ಮ ಕರ್ನಾಟಕದ ಯುವಕ ಯುವತಿಯರಿಗೆ ಕೊಡ್ಬೋದು, ತುಂಬ ಅಫೋರ್ಡಬಲ್ ವೇಯಲ್ಲಿ ಅದನ್ನು ನಾವು ಆಕ್ಸೆಸಿಬಲ್ ಮಾಡ್ಬೋದು ಅಂತ ಅನಿಸ್ದಾಗ ಹುಟ್ಕೊಂಡಿದ್ದೆ ಈ ಕಂಪ್ನಿ ಅಲ್ಗೋರಿದಮ್ಸ್ 365 ಅಂತ. ಇದನ್ನು ನಾವು ಯಾವ ರೀತಿ ಒಂದು ಈ ಗ್ಯಾಪ್ ಏನಿದೆ ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಮಧ್ಯೆ ಅದನ್ನು ಬ್ರಿಡ್ಜ್ ಮಾಡೋಗೋಸ್ಕರನೇ ಬಿಲ್ಡ್ ಮಾಡಿದ್ವಿ. ಕಳೆದ 1.5 ವರ್ಷದಿಂದ ಸಾಕಷ್ಟು ಆನ್ಲೈನ್ ಕಂಟೆಂಟನ್ನು ರೆಡಿ ಮಾಡಿ ಅದನ್ನು ಫ್ರೀಯಾಗಿ ನಾವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀವಿ, ಮತ್ತು ನಮ್ಮ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಹಾಕಿದ್ದೀವಿ. ಅದಾದಮೇಲೆ ನಾವಿದನ್ನು ಕೆಲವೊಂದು ಅಡ್ವಾನ್ಸ್ಡ್ ಕೋರ್ಸಸ್ಗಳನ್ನು ತುಂಬ ಕಡಿಮೆ ದರದಲ್ಲಿ ಪೇಯ್ಡ್ ಕೋರ್ಸಾಗಿ ಮಾಡಿದ್ವಿ. ಇಷ್ಟೆಲ್ಲ ಆದರೂ ಸಹಿತ ಇದನ್ನು ಲಾಭ ಪಡೋದು ಒಂದು ಒಳ್ಳೆ ಕಂಪ್ನಿಗಳಿಗೆ ಸೇರಿದಂಥ ಯುವಕ ಯುವತಿಯರು ತುಂಬ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ, ಅಥವಾ ಅವರು ಆಗಿದ್ರೂ ಸಹಿತ ನಮಗೆ ಆ ಮಾಹಿತಿ ಇಲ್ಲ. ಬಟ್ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿ ಕೇಳಿದಾಗ, ಯಾಕೆ ನೀವು ಓದ್ತಾ ಇಲ್ಲ, ಯಾಕೆ ನೀವು ಕಂಟೆಂಟ್ ನೋಡ್ತಾ ಇಲ್ಲ, ಯಾಕೆ ಈ ಕಂಟೆಂಟ್ ಫಿನಿಷ್ ಮಾಡಿಲ್ಲ ಅಂದಾಗ, ಸರ್ ನಮಗೆ ಆಫ್ಲೈನ್ ಮಾಡಿ ಸರ್, ಇದು ಆನ್ಲೈನ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳಿದ್ರು. ಅವರು ಆ ಎಲ್ಲ ಫೀಡ್ಬ್ಯಾಕ್ಗಳನ್ನು ತಗೊಂಡು ಇವತ್ತು ನಿಮ್ಮ ಮುಂದೆ ನಾವು ತುಂಬ ಖುಷಿಯಿಂದ, ತುಂಬ ಸಂಭ್ರಮದಿಂದ ಏನು ಹೇಳ್ತಾ ಇದ್ದೀವಿ ಅಂದರೆ, HSR ಲೇಔಟ್ ಬೆಂಗಳೂರಲ್ಲಿ ನಮ್ಮ ಒಂದು ಆಫ್ಲೈನ್ ಸೆಂಟರ್ ಶುರು ಮಾಡಿದ್ದೀವಿ. ಆದರೆ ಇದು ಟ್ರೆಡಿಷ್ನಲ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಥರ ಅಥವಾ ಒಂದು ಟ್ರೆಡಿಷ್ನಲ್ ಕ್ಲಾಸ್ ರೂಮ್ ಥರ ಇರಲ್ಲ. ಇದು ನೀವು ಇಲ್ಲಿ ಬಂದು ನೋಡಿದ್ರೆ ಒಂದು IT ಕಂಪ್ನಿ ಥರ ಇರುತ್ತೆ. ಇಲ್ಲಿ ನಾವು ಹೇಳ್ಕೊಡುವಂಥ ಪಾಠ, ಹೇಳ್ಕೊಡುವಂಥ ಶೈಲಿ, ನಿಮಗೆ ಕೊಡುವಂಥ ಅಸೈನ್ಮೆಂಟು, ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಇಂಡಸ್ಟ್ರಿಗೆ ಏನು ಬೇಕೋ ಅದೇ ರೀತಿ ಮಾಡಿದ್ದೀವಿ. ಇಲ್ಲಿ ಬಂದು ನೀವು ಒಂದು 6 months ನಮ್ಮ ಜೊತೆ ಒಂದು ಇಂಟರ್ನ್ಶಿಪ್ ಮಾಡಿದಾಗ, ಒಂದು ಲರ್ನಿಂಗ್ ಪಾತಲ್ಲಿ ಹೋದಾಗ ನಿಮ್ಗೇನು ಅನಿಸುತ್ತೆ, ನಾನೊಂದು 6 ತಿಂಗಳು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಸ್ಕಿಲ್ ಬೂಸ್ಟ್ ಆಗುತ್ತೆ, ನಿಮಗೆ ಒಳ್ಳೊಳ್ಳೆ ರೆಫರಲ್ಸನ್ನು ಸಹಿತ ನಾವು ಕೊಡಿಸ್ತೀವಿ. ಈಗ ಈ ಆಫ್ಲೈನ್ ಕೋರ್ಸ್ ಬಗ್ಗೆ ತುಂಬ ಡೀಟೇಲ್ ಆದಂಥ ಮಾಹಿತಿ ಈ ಪ್ರೆಸೆಂಟೇಷನಲ್ಲಿದೆ, ಬನ್ನಿ ನೋಡೋಣ. ಇದಕ್ಕೆ ನಾವು AI ರೆಡಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್ ಅಂತಿದ್ದೀವಿ. ಯಾಕಂದರೆ ಈಗ ವಿತೌಟ್ AI ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೋದೇ ಕಷ್ಟ ಇದೆ. ಆ್ಯಂಡ್ ಎವ್ರಿ ಕಂಪನಿ ಎಕ್ಸ್ಪೆಕ್ಟ್ ದಟ್ ಎವ್ರಿ ಸಾಫ್ಟ್ವೇರ್ ಇಂಜಿನಿಯರ್ ನೋಸ್ AI. ಈಗ ಕ್ವಿಕ್ಕಾಗಿ ಈ ಪ್ರೋಗ್ರಾಮ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಟೋಟಲ್ ಡ್ಯೂರೇಷನ್ ಬಂದು 6 months. ಇದರಲ್ಲಿ ಆಫ್ಲೈನ್, ಆನ್ಲೈನ್ ಎರಡೂ ಇರುತ್ತೆ. ಆಫ್ಲೈನ್ ಬ್ಯಾಚ್ ಇರುತ್ತೆ, ಪ್ಯಾರಲಲ್ ಆಗಿ ಅದೇ ಆನ್ಲೈನಲ್ಲೂ ನಡೀತಾ ಇರುತ್ತೆ. ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ಮುಖ್ಯವಾಗಿ ನಾವು ಈ ಇಂಟರ್ನ್ಶಿಪ್ಪನ್ನು ಡಿಸೈನ್ ಮಾಡಿರೋದು 2025 ಮತ್ತು 2026 ಗ್ರ್ಯಾಜುಯೇಟ್ ಆಗ್ತಿರುವಂಥ BE ಮತ್ತು MC ಸ್ಟೂಡೆಂಟ್ಸ್ಗೆ. BEಯಲ್ಲೂ ಸಹಿತ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, AI ಈ ರೀತಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಸನ್ನು ಓದಿದವ್ರಿಗೆ ಮಾತ್ರ. ಇಲ್ಲಿ ನಾವು ಪ್ಲೇಸ್ಮೆಂಟ್ ಸಪೋರ್ಟನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಇದಕ್ಕೆ ನಾವು ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತ ಇಲ್ಲ, ಇಟ್ ಈಸ್ ಅ ಪ್ಲೇಸ್ಮೆಂಟ್ ಸಪೋರ್ಟ್. ಅಂದರೆ ನೀವು ಚೆನ್ನಾಗಿ ಓದಿ, ನೀವು ಚೆನ್ನಾಗಿ ಸ್ಕಿಲ್ಸ್ ಕಲಿತು, ನೀವು ನಮ್ಮ ಇಂಟರ್ನಲ್ ಟೆಸ್ಟ್ ಇಂಟರ್ವ್ಯೂ ಪಾಸ್ ಆದರೆ ಮಾತ್ರ ನಾವು ನಿಮ್ಮನ್ನು ಬೇರೆ ಕಂಪ್ನಿಗಳಿಗೆ ರೆಫರ್ ಮಾಡ್ತೀವಿ. ಅದಕ್ಕೆ ಯಾವುದೇ ಆದಂಥ ಒಂದು ಕಾಲಮಿತಿ ಅಥವಾ ಟೈಮ್ ಲಿಮಿಟ್ ಇಲ್ಲ. ನೀವು ನಮ್ಮ ಇಂಟರ್ನ್ಶಿಪ್ ಮಾಡೋದಾದ್ಮೇಲೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದು ನೀವು ಹೇಳ್ಬೋದು, ನಾನು ರೆಡಿ ಇದ್ದೀನಿ ಸರ್, ನನಗೆ ರೆಫರ್ ಮಾಡಿ ಅಂತ. ನಾವು ಒಂದು ಚಿಕ್ಕ ಟೆಸ್ಟ್ ತೊಗೊಳ್ತೀವಿ, 1-2, ಅದನ್ನು ನೀವು ಕ್ಲಿಯರ್ ಮಾಡಿದಾಗ ನಿಮ್ಮನ್ನು ರೆಫರ್ ಮಾಡ್ತೀವಿ.
ಇಲ್ಲಿ ನಿಮಗೆ ಮೆಂಟರ್ ಮಾಡೋಕ್ಕೆ ನಾನಿದ್ದೀನಿ. ಮೈಕ್ರೋಸಾಫ್ಟಲ್ಲಿ ತುಂಬ ಸುದೀರ್ಘ ಕಾಲ ವರ್ಕ್ ಮಾಡಿದ್ದೀನಿ. ಅದೇ ರೀತಿ ಅಂತ ಸಂಗೀತ ಇದ್ದಾರೆ, ಅವರು CTO, ಅವರು ಸಹಿತ ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡಿದ್ದಾರೆ, ಇನ್ಫೋಸಿಸಲ್ಲಿ ಮಾಡಿದ್ದಾರೆ. ಸಂತೋಷ್ ಸರ್ ಇದ್ದಾರೆ, ಹಿ ಈಸ್ ಆಲ್ಸೋ ಆ್ಯನ್ ಇಂಜಿನಿಯರ್ ಆ್ಯಂಡ್ ಅ ಗಿಫ್ಟೆಡ್ ಟೀಚರ್. ಹಿ ಹ್ಯಾಸ್ ಅ ವೆರಿ ಲಾಂಗ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ಇನ್ಫೋಸಿಸಲ್ಲಿ ವರ್ಕ್ ಮಾಡಿರುವಂಥ ಮಹೇಶ್ ಮತ್ತು ಅಮಿತ್ ಇದ್ದಾರೆ. So many of us come from very reputed companies and industries, and we have that industrial experience to share with you and help you mentor and grow in your career. ಅದಾದಮೇಲೆ ಈ ವಿಶೇಷತೆ ಏನಂದರೆ ನಾವು ಇದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಕನ್ನಡ ಅಂದರೆ ಇದೇ ರೀತಿ ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್ ಆಗಿರುತ್ತೆ. ಕೆಲವೊಂದು ಡೀಪ್ ಟೆಕ್ನಿಕಲ್ ಕಾನ್ಸೆಪ್ಟ್ಸು ಬೇಸಿಕ್ಸ್ ಎಲ್ಲ ನೀವು ಕನ್ನಡದಲ್ಲಿ ಕೇಳಿದಾಗ ಎಷ್ಟೋ ಜನರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಮ್ಮ ಸ್ಟೂಡೆಂಟ್ಸು ಹೇಳಿದ್ದಾರೆ. ನಾವು ಅದನ್ನು ಪ್ರಯೋಗ ಮಾಡಿನೂ ನೋಡಿದ್ದೀವಿ. ಈ ಒಂದು ಪ್ರೋಗ್ರಾಮ್ಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಸೊ ಯಾರ್ಯಾರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂತಿದ್ದೀರಲ್ಲ, ನೀವು ಇಲ್ಲಿ ಬಂದು ಒಂದು ಚಿಕ್ಕ ಇಂಟರ್ವ್ಯೂ ಅಥವಾ ಟೆಸ್ಟ್ ಕೊಟ್ಟರೆ ನೀವು ಅದು ಕ್ವಾಲಿಫೈ ಆದರೆ ನಿಮಗೆ ಅರೌಂಡ್ 15,000 rupeesದು ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗಿದ್ರೆ ಒಂದು ಬ್ಯಾಚಲ್ಲಿ ಎಷ್ಟು ಸೀಟ್ ಇರುತ್ತೆ ಅಂದರೆ ಕೇವಲ 55 ಸೀಟ್ಗಳು ಮಾತ್ರ ಇರುತ್ತೆ. ಯಾಕಂದರೆ ಇದೊಂದು ಕಂಪ್ನಿ ರೀತಿಯಾದಂಥ ಸೆಟಪ್ ಇರೋದ್ರಿಂದ ಇಲ್ಲಿ ನಾವು 100 ಜನರನ್ನು ಹಾಕೋಕ್ಕಾಗಲ್ಲ. ಅದಾದಮೇಲೆ ಫ್ಯಾಕಲ್ಟಿ ಟು ಮತ್ತು ಅಥವಾ ಟ್ರೈನರ್ ಟು ದ ಸ್ಟೂಡೆಂಟ್ ರೇಷಿಯೋ ಇರುತ್ತಲ್ಲ, ಅದು ಅರೌಂಡ್ 55 ಈ ರೇಂಜಲ್ಲಿದ್ದರೆ ನಮಗೇನು ಅನಿಸುತ್ತೆ, ಅವರು ಪ್ರತಿಯೊಂದು ಸ್ಕ್ರೀನ್ಗೆ ಪ್ರತಿಯೊಂದು ಲ್ಯಾಪ್ಟಾಪ್ ಹೋಗಿ ನೋಡ್ಬೋದು ಅವ್ರು ಯಾವ ರೀತಿ ಕೋಡ್ ಬರೀತಿದ್ದಾರೆ, ಎಲ್ಲಿ ಸ್ಟಕ್ ಆಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಒಂದು ಗಮನ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ವೈ ಇಂಟೆನ್ಷನಲಿ ವಿ ಹ್ಯಾವ್ ಕೆಪ್ಟ್ ಇಟ್ ಸ್ಮಾಲ್. ಈಗ ಕ್ವಿಕ್ ಆಗಿ ಸಿಲೆಬಸ್ ಏನಿರುತ್ತೆ ಅಂತ ನೋಡೋಣ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಾದ್ರೆ ಪ್ರೋಗ್ರಾಮಿಂಗ್ ಬೇಸಿಕ್ಕು, ಲಾಜಿಕ್ ಬಿಲ್ಡಿಂಗು, ಕಮಿಂಗ್ ಅಪ್ ವಿತ್ ಲಾಜಿಕ್ ಮತ್ತು ಆ ಲಾಜಿಕ್ಕನ್ನು ಕೋಡ್ ಕನ್ವರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲಿನೇ ಎಷ್ಟೋ ಕಡೆ ಸುಮಾರು ಕಡೆ ಬರೀ ಸಿಂಟ್ಯಾಕ್ಸ್ ಹೇಳ್ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ಆವಾಗ ಸುಮಾರು ಜನರಿಗೆ ಅದು ಕೋಡಿಂಗ್ ನಾನು ಕಲಿತಿದ್ದೀನಿ ಅನಿಸುತ್ತೆ, ಬಟ್ ಆಮೇಲೆ ಯಾವುದಾದ್ರೂ ಒಂದು ಕೋಡಿಂಗ್ ಕ್ವಶನ್ ಕೇಳಿದ್ರೆ ಅವ್ರು ಸಾಲ್ವ್ ಮಾಡೋಕ್ಕೆ ಬರಲ್ಲ. ವಿ ವಿಲ್ ರಿಯಲಿ ಫೋಕಸ್ ಆನ್ ದಿಸ್ ಪಾರ್ಟ್ ಆ್ಯಂಡ್ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಎವ್ರಿ ಒನ್ ಲರ್ನ್ಸ್ ಲಾಜಿಕ್ ಬಿಲ್ಡಿಂಗ್ ಮತ್ತು ಆ ಲಾಜಿಕ್ ಇನ್ನು ಕೋಡ್ ಕನ್ವರ್ಟ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದಾದಮೇಲೆ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಹೈ ಲೆವೆಲ್ ಲ್ಯಾಂಗ್ವೇಜನ್ನು ಪಿಕ್ ಮಾಡಿ. ಇನ್ ಅವರ್ ಕೇಸ್ ವಿ ಆರ್ ಗೋಯಿಂಗ್ ಟು ಪಿಕ್ ಜಾವಾ ಆ್ಯಂಡ್ ಟೀಚ್ ಜಾವಾ ಬೇಸಿಕ್ಸು, ಸಿಂಟ್ಯಾಕ್ಸು, ಆಮೇಲೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು, ಎಂಟೈರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜದ್ದು ಬೇಸಿಕ್ಸ್ ಆ್ಯಂಡ್ ಹೌ ಟು ಲರ್ನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಪ್ಲಸ್ ಅದರದ್ದು ಆಲ್ ಆಫ್ ದ ಕೆಪಬಿಲಿಟೀಸ್, be it object oriented programming, be it loops, be it conditional statements, everything you will learn Java as an example. ಅದಾದಮೇಲೆ ಜಾವಾದೇ ಆದಂಥ ಅದರದ್ದೇ ಫೀಚರ್ಸ್ ಏನಿದೆ, ಕೋಡಿಂಗ್ ಲ್ಯಾಂಗ್ವೇಜ್ದು ಪಾಲಿಮಾರ್ಫಿಸಮ್ ಇರ್ಬೋದು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇರ್ಬೋದು, ಕಲೆಕ್ಷನ್ಸ್ ಇರ್ಬೋದು, ಇದು ಸುಮಾರು ಹೈ ಲೆವೆಲ್ ಲ್ಯಾಂಗ್ವೇಜಸ್ಸಲ್ಲೂ ಇದೆ. ಬಟ್ ನೀವು ಆ್ಯಸ್ ಅ ಜಾವಾ ಆ್ಯಸ್ ಅನ್ ಎಕ್ಸಾಂಪಲ್ ತೊಗೊಂಡು ವಿಲ್ ಟೇಕ್ ಯು ಥ್ರೂ ದಟ್ ಜರ್ನಿ. ಈಗ ಎಷ್ಟೋ ಕಡೆ ಕೋಡಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ತಾರೆ, ಫುಲ್ ಸ್ಟ್ಯಾಕ್ ಕಲ್ತಿರ್ತಾರೆ, ಆದರೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬೇಸಿಕ್ಸ್ ಮಿಸ್ ಆಗಿರುತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ, ಯು ವಿಲ್ ಮೇಕ್ ಸಮ್ ವೆರಿ ಫಂಡಮೆಂಟಲ್ ಮಿಸ್ಟೇಕ್ಸ್ ಇನ್ ಯುವರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಆಲ್ಸೋ ಮೇ ಬಿ ಇನ್ ಯುವರ್ ಕಂಪ್ನಿ ವೆನ್ ಯು ಜಾಯಿನ್. ಆಪ್ರೇಟಿಂಗ್ ಸಿಸ್ಟಮಲ್ಲಿ ಕೆಲವೊಂದು ತುಂಬ ಮುಖ್ಯವಾದಂಥ ಡೀಟೇಲ್ಸ್ ಇದೆ. ಪ್ರಾಸೆಸ್ಸು, ಮೆಮೊರಿ, ಹೀಪ್ ಮೆಮೊರಿ, ಸಿಮೋಫೋರ್ಸು, ಥ್ರೆಡ್ಡಿಂಗು, ಈ ಎಲ್ಲ ವಿಷಯಗಳನ್ನು ನೀವು ತುಂಬ ಸ್ಟ್ರಾಂಗ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಯು ಕೆನಾಟ್ ಬಿಕಮ್ ಅ ಗ್ರೇಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅದಕ್ಕೆ ಇದನ್ನೆಲ್ಲ ಒಂದು ಸ್ವಲ್ಪ ರಿವೈಸ್ ಮಾಡ್ತೀವಿ. ಮುಖ್ಯವಾಗಿ ನೆಕ್ಸ್ಟ್ ಬರೋದು ಡೇಟಾ ಸ್ಟ್ರಕ್ಚರ್ಸ್. ಇಲ್ಲಿ ಪ್ರತಿಯೊಂದು ಈಗ ಬರ್ತಿರುವಂಥ ಕಂಪನಿಗಳು ಅವರು ಬರೀ 100,000 ಜನಕ್ಕೆ ಪ್ರಾಡಕ್ಟ್ ಬಿಲ್ಡ್ ಮಾಡ್ತಿಲ್ಲ, ಅವ್ರು ಮಾಡ್ತಾ ಇರೋ ಪ್ರಾಡಕ್ಟ್ಸು ಲಕ್ಷಾಂತರ ಜನ ಯೂಸ್ ಮಾಡ್ತಾರೆ. ತುಂಬ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಸ್ಪೀಡಲ್ಲಿ ಆ ಸಾಫ್ಟ್ವೇರ್ ವರ್ಕ್ ಆಗಬೇಕು ಅಂದರೆ ಒಳ್ಳೆ ಡೇಟಾ ಸ್ಟ್ರಕ್ಚರ್ಸ್ ಇರಬೇಕಾಗತ್ತೆ, ಒಳ್ಳೆ ಸಿಸ್ಟಮ್ ಡಿಸೈನ್ ಇರಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ಪ್ರಾಡಕ್ಟ್ ಕಂಪ್ನಿಗಳಲ್ಲಿ DSA ರೌಂಡ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಈವನ್ ಕಂಪ್ನೀಸ್ ಲೈಕ್ TCS, ಇನ್ಫೋಸಿಸಲ್ಲಿ DSA ಕ್ವಶನ್ ಕೇಳೋಕ್ಕೆ ಶುರು ಮಾಡಿದ್ದಾರೆ. ನೀವೇನಾದರೂ DSA ಕ್ವಶನ್ ಕ್ರ್ಯಾಕ್ ಮಾಡಿದ್ರೆ ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 9 lakhs per annum ಇರುತ್ತೆ. ಇನ್ಫೋಸಿಸಲ್ಲಿ ರೀಸೆಂಟಾಗಿ 21 lakhs per annum ಇರುವಂಥ ಜಾಬ್ ರೋಲ್ಸ್ ಓಪನ್ ಆಗಿದೆ ಫ್ರೆಷರ್ಸ್ಗೆ. ಬಟ್ ಯು ಹ್ಯಾವ್ ಟು ಸಾಲ್ವ್ 3 DSA ಕ್ವಶನ್ಸ್ ಇನ್ ದ್ಯಾಟ್ ಇಂಟರ್ವ್ಯೂ. ಆದ್ದರಿಂದ ನಮ್ಮ ಸ್ಟೂಡೆಂಟ್ಸ್ಗೆ ವಿ ಆರ್ ಗೋಯಿಂಗ್ ಟು ಇಕ್ವಿಪ್ ದ ವಿತ್ DSA. ಆ್ಯಂಡ್ DSA ಕಲಿಯೋದು ಸುಮಾರು ಜನರಿಗೆ ಕಷ್ಟ ಆಗುತ್ತೆ, ಬಿಕಾಸ್ ಅದನ್ನು ಹೇಳ್ಕೊಡೋಕ್ಕೆ ಯು ನೀಡ್ ಅ ಸ್ಪೆಷಲೈಸ್ಡ್ ಸ್ಕಿಲ್, ಯು ನೀಡ್ ಅ ಸ್ಪೆಷಲೈಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡೇಟಾ ಸ್ಟ್ರಕ್ಚರ್ಸ್. ಅದನ್ನು ಸಿಂಪ್ಲಿಫೈ ಮಾಡೋದು ಎಲ್ಲರಿಂದನೂ ಸಾಧ್ಯ ಇಲ್ಲ. ಸುಮಾರು ಮೈಕ್ರೋಸಾಫ್ಟಲ್ಲಿ 300 ಇಂಟರ್ವ್ಯೂಗಳನ್ನು ತೊಗೊಂಡಿದ್ದೀನಿ DSA ಮೇಲೆ. ಅದರಿಂದ ಆ ನಾಲೆಜು, ಆ ಸ್ಕಿಲ್ಲು ಅದನ್ನು ತಗೊಂಡು ನಿಮಗೆ ಅದನ್ನು ಅರ್ಥವಾಗೋ ರೀತಿಯಲ್ಲಿ ವಿ ವಿಲ್ ಮೇಕ್ ಶ್ಯೂರ್ ದಟ್ ಯು ಲರ್ನ್ ಆ್ಯಂಡ್ ಮಾಸ್ಟರ್ ಡೇಟಾ ಸ್ಟ್ರಕ್ಚರ್ಸ್. SQL is a foundation of any software information systems. Most of the software that we use ಎಲ್ಲದರಲ್ಲೂ ಡೇಟಾಬೇಸ್ ಇರಲೇಬೇಕು. ಸೊ ವಿ ವಿಲ್ ಹ್ಯಾವ್ ಅ ಸೆಗ್ಮೆಂಟ್ ಆನ್ ದಿಸ್ ಒನ್. ಆಮೇಲೆ ನಿಮಗೆ ಒಂದು ಫುಲ್ ಸಾಫ್ಟ್ವೇರ್ ಹೆಂಗೆ ಡೆವಲಪ್ ಮಾಡಬೇಕು, ಡಿಸೈನ್ ಮಾಡಬೇಕು, ಡಿಪ್ಲಾಯ್ ಮಾಡಬೇಕು, ಟೆಸ್ಟ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಸೋಕ್ಕೆ ವಿ ವಿಲ್ ಡೂ ಒನ್ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಪ್ರಾಜೆಕ್ಟ್ ಆಲ್ಸೋ.
ಇದನ್ನ ಜೊತೆಗೆ ಇಷ್ಟೆಲ್ಲ ಆದಮೇಲೆ ಇದನ್ನು ನಾವು AI ಟೂಲ್ಸ್ ಯೂಸ್ ಮಾಡಿಕೊಂಡು AI ಅಥವಾ AI ಪ್ರಾಡಕ್ಟ್ಸ್ ಆದಂಥ ಕ್ಲಾಡ್ ಈ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ಯಾವ ರೀತಿ ಇದನ್ನು ಆಕ್ಸಲರೇಟೆಡ್ ಆಗಿ ಡೆವಲಪ್ ಮಾಡಬಹುದು. ಟ್ರೆಡಿಷ್ನಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಮುಂಚೆ ನಾವು ಏನು ಮಾಡ್ತಾ ಇದ್ವಿ AI ಬರೋದಕ್ಕಿಂತ ಆ ವರ್ಕ್ ಕಲ್ಚರು, ಆ ವರ್ಕ್ ಅಪ್ರೋಚು, ಆ ವರ್ಕ್ ಪ್ರಾಸೆಸ್ ಬೇರೆ ಆಗಿತ್ತು. ಈಗ ಆ ವರ್ಕ್ ಕಲ್ಚರು, ಆ ವರ್ಕ್ ಅಪ್ರೋಚು ಅದು ಬೇರೆ ಆಗಿದೆ. ಈಗ ಕಂಪ್ನಿಗಳು ನಿಮಗೆ ಮುಂಚೆಗಿಂತ 5 times ಹೈಯರ್ ಪ್ರೊಡಕ್ಟಿವಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ವಿಲ್ ಟ್ರೈನ್ ಯು ಆ್ಯಂಡ್ ಇಕ್ವಿಪ್ ಯು ವಿತ್ ದೋಸ್ ಸ್ಕಿಲ್ಸ್. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಲೀಡ್ ಕೋಡ್ ಮಾಡದೇ ಇರ್ತೀವಾ? ಯಾಕಂದರೆ ಯಾವುದೇ ಕಂಪ್ನಿ ಹೋದರೂ, ಪ್ರಾಡಕ್ಟ್ ಕಂಪ್ನೀಸ್ಗೆ ಹೋಗಲಿ ಅಥವಾ ಸರ್ವಿಸ್ ಕಂಪ್ನಿಗೆ ಹೋಗಲಿ, DSA ರೌಂಡ್ಗೆ ಲೀಡ್ ಕೋಡ್ ಪ್ರಾಬ್ಲಮ್ಸ್ ಅಂತಾರೆ. ಬಟ್ ಲೀಡ್ ಕೋಡ್ ಅಂದರೆ ಇದನ್ನೇನು ಲೀಡ್ ಕೋಡ್ ಅವ್ರು ಕಂಡು ಹಿಡಿದಿಲ್ಲ. ಇದನ್ನು ಕಳೆದ 30-40 ವರ್ಷಗಳಿಂದ ಗೂಗಲು, ಮೈಕ್ರೋಸಾಫ್ಟು, ಅಮೆಝಾನು, ಮೆಟಾ ಈ ಥರ ಫೇಮಸ್ ಪ್ರಾಡಕ್ಟ್ ಕಂಪ್ನೀಸ್ ಎಲ್ಲ ಈ DSA ಕ್ವಶನ್ಸೇ ತೊಗೊಳ್ತಿದ್ದಾರೆ ಇಂಟರ್ವ್ಯೂಯಲ್ಲಿ. ಆದರೆ ಲೀಡ್ ಕೋಡ್ ಅವ್ರು ಏನು ಮಾಡಿದ್ರು, ಅದನ್ನೆಲ್ಲ ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬಿಟ್ಟು ಅಲ್ಲೇ ಅದಕ್ಕೆ ಟೆಸ್ಟ್ಸ್ ಬರೋದು, ನೀವು ಅದನ್ನು ಪ್ರಾಕ್ಟೀಸ್ ಮಾಡೋ ಥರ ಮಾಡಿದ್ರು. ಇದೊಂಥರ ಈಗ ಏನಾಗ್ಬಿಟ್ಟಿದೆ, ಸಿನಾನಿಮ್ ಆಗಿಬಿಟ್ಟಿದೆ. DSA ಕ್ವಶನ್ ಅಂದರೆ ಲೀಡ್ ಕೋಡ್ ಅಂತ. ಬಟ್ ಐ ಆಮ್ ಶ್ಯೂರ್ ದೇರ್ ಆರ್ ಅದರ್ ಪ್ರಾಡಕ್ಟ್ಸ್ ಆಲ್ಸೋ, ಲೈಕ್ ಹ್ಯಾಕರ್ ರ್ಯಾಂಕ್ ಅಂತ ಇದೆ. ಆ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸು ಮಾರ್ಕೆಟಲ್ಲಿ ಬರ್ತಾ ಇದೆ. ಆಪ್ಟಿಟ್ಯೂಡ್, ಇನ್ನೂ ಕೆಲವೊಂದು ಕಂಪ್ನೀಸ್ಗಳಲ್ಲಿ ಆಪ್ಟಿಟ್ಯೂಡ್ ರೌಂಡ್ಸ್ ಇದೆ, ಸ್ಪೆಷಲಿ IT ಸರ್ವಿಸಸ್ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ವಿ ಡೋಂಟ್ ವಾಂಟ್ ಯು ಟು ಬಿ ಹ್ಯಾಂಡಿಕ್ಯಾಪ್ಡ್ ಆರ್ ಲೆಫ್ಟ್ ಬಿಹೈಂಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಕಿಲ್ಸ್. ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಇಷ್ಟೆಲ್ಲ ಮಾಡಿ ನಿಮಗೆ ಫೈನಲ್ ಇಂಟರ್ವ್ಯೂಲ್ಲಿ ಒಂದು ಪ್ರಾಜೆಕ್ಟ್ ರೌಂಡ್ ಅಂತ ಇರುತ್ತೆ. ಅಲ್ಲಿ ಕೇಳ್ತಾರೆ, ನೀವು ಯಾವ ಪ್ರಾಜೆಕ್ಟ್ ಮಾಡಿದ್ರಿ, ಏನು ಮಾಡಿದ್ರಿ. ನೀವಲ್ಲಿ ಏನಾದರೂ, ಸರ್ ನಾನು ಕ್ಲಾಡಲ್ಲಿ ಹೋಗ್ಬಿಟ್ಟು ಒಂದು ಸಿಂಗಲ್ ಪೇಜ್ ಅಪ್ಲಿಕೇಶನ್ ಮಾಡಿಬಿಟ್ಟೆ, ಬುಕ್ ಮ್ಯಾನೇಜ್ಮೆಂಟು, ಲೈಬ್ರರಿ ಮ್ಯಾನೇಜ್ಮೆಂಟ್ ಅಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ನಿಜವಾದ ಸಾಫ್ಟ್ವೇರ್ ಡೆವಲಪರ್ ಅಲ್ಲ, ನೀವು ಕ್ಲಾಡ್ಗೆ ಹೇಳ್ಬಿಟ್ಟು ಏನೋ ಒಂದು ಫ್ರಂಟ್ ಎಂಡ್ ಮಾಡಿಬಿಟ್ಟಿದ್ದೀರಾ ಅಂತ. ಇಷ್ಟೆಲ್ಲ ಆಗಿ ನೀವು ಇದನ್ನೆಲ್ಲ ಕಲ್ತ ಮೇಲೆ ನೀವು ಈ ಸ್ಕಿಲ್ಲನ್ನು ಪ್ರೆಸೆಂಟ್ ಮಾಡೋಕ್ಕೆ ಬಂದಿಲ್ಲ ಅಥವಾ ನಿಮ್ಗೆ ಅದನ್ನ ಹೇಳೋಕ್ಕೆ ಬಂದಿಲ್ಲ ಅಂದರೆ ಆವಾಗ ಏನು ಪ್ರಯೋಜನ ಇಲ್ಲ. ಸೊ ವಿಲ್ ಆಲ್ಸೋ ವರ್ಕ್ ಆನ್ ಬಿಲ್ಡಿಂಗ್ ಯುವರ್ ಸಾಫ್ಟ್ ಸ್ಕಿಲ್ಸ್, ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಯುವರ್ ಕಾನ್ಫಿಡೆನ್ಸ್, ಯುವರ್ ಪ್ರೆಸೆಂಟೇಷನ್, ಆ ಎಲ್ಲಗಳ ಸ್ಕಿಲ್ಗಳನ್ನು ಡೆವಲಪ್ ಮಾಡೋಕ್ಕೆ ನಿಮಗೆ ವಿಲ್ ಕ್ರಿಯೇಟ್ ಅಪಾರ್ಚುನಿಟೀಸ್ ಆ್ಯಂಡ್ ವಿ ವಿಲ್ ಗಿವ್ ಯು ಫೀಡ್ಬ್ಯಾಕ್. ಈ ರೀತಿಯಾದಂಥ ಒಂದು ಜರ್ನಿ, ಯಾರೇ ಒಂದು ಇಂಜಿನಿಯರ್ ನಾವು ತೊಗೊಂಡು ಹೋಗಬೇಕಾದ್ರೆ ಇದು ಬರೀ 1 ತಿಂಗಳು 2 ತಿಂಗಳಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪೇಷನ್ಸ್ ಬೇಕಾಗುತ್ತೆ, ಇದಕ್ಕೆ ಪ್ರಾಕ್ಟೀಸ್ ಬೇಕಾಗುತ್ತೆ, ಇದಕ್ಕೆ ರಿಪಿಟೇಷನ್ಸ್ ಬೇಕಾಗುತ್ತೆ, ಟೆಸ್ಟಿಂಗ್ ಬೇಕಾಗುತ್ತೆ, ವ್ಯಾಲಿಡೇಷನ್ ಬೇಕಾಗುತ್ತೆ, ಫೀಡ್ಬ್ಯಾಕ್ ಲೂಪ್ ಬೇಕಾಗುತ್ತೆ. ಇಷ್ಟನ್ನೆಲ್ಲ ಮಾಡಿ ನಾವು ಎಲ್ಲರೂ ಶ್ರಮ ಪಟ್ಟಾಗ ದಿಸ್ ವಿಲ್ ಬಿ ಅಟ್ಲೀಸ್ಟ್ 6 months ಜರ್ನಿ ಫಾರ್ ಟು ಟ್ರಾನ್ಸ್ಫಾರ್ಮ್ ಒನ್ ಇಂಜಿನಿಯರ್ ಫ್ರಮ್ ಅ ಗ್ರಾಜುಯೇಟ್ ಇನ್ ಟು ಆನ್ ಇಂಡಸ್ಟ್ರಿ ರೆಡಿ AI ಡೆವಲಪರ್. ಈ ರೀತಿಯಾದಂಥ ನಮ್ಮ ಇಂಟರ್ನ್ಶಿಪ್ಗೆ ನೀವು ನಮ್ಮ algorithms365.com ವೆಬ್ಸೈಟ್ಗೆ ಹೋದರೆ ನೀವಲ್ಲಿ ಈ ಇಂಟರ್ನ್ಶಿಪ್ ಬ್ಯಾಚದ್ದು ಡೀಟೇಲ್ಸ್ ಇಲ್ಲಿದೆ. ಇಲ್ಲೊಂದು ಪೇಜ್ ಇದೆ ಆಫ್ಲೈನ್ ಇಂಟರ್ನ್ಶಿಪ್ ಅಂತ. ಇಲ್ಲಿ ಹೋದಾಗ ನಿಮಗೆ ಇಲ್ಲಿ ಈ ಇಂಟರ್ನ್ಶಿಪ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಈಗ ಕ್ವಿಕ್ಕಾಗಿ ನಾವು ಇಲ್ಲಿ ಯಾವ ರೀತಿಯಾದಂಥ ಒಂದು ಸೆಂಟ್ರ್ ಇದೆ ಅಂತ ನೋಡೋಣ. ಈ ನಮ್ಮ ಸೆಂಟ್ರ್ ಇರೋದು HSR ಲೇಔಟಲ್ಲಿ BDA ಕಾಂಪ್ಲೆಕ್ಸ್ ಹತ್ರ, ತುಂಬ ಆಕ್ಸೆಸಿಬಲ್ ಇದೆ. ಇಲ್ಲಿ ನಾವು ಸ್ಟೇಟ್ ಆಫ್ ದ ಆರ್ಟ್ ಕ್ಲಾಸ್ ರೂಮ್ ಸೆಟಪ್ ಮಾಡಿದ್ದೀವಿ. ಬಟ್ ಇದಕ್ಕೆ ನಾವು ಕ್ಲಾಸ್ ರೂಮ್ ಅನ್ನಲ್ಲ, ಇಟ್ಸ್ ಆನ್ IT ಕಂಪನಿ ಓನ್ಲಿ. ನೀವು ಇಲ್ಲಿ ಎಂಟರ್ ಆದ ತಕ್ಷಣ ನೋಡ್ತೀರಾ ಇದ್ರ ಸೆಟಪ್ಪೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ವಿ ಆರ್ ಯೂಸಿಂಗ್ ವೆರಿ ಹೈ ಎಂಡ್ ಟೆಕ್ನಾಲಜಿ ಟು ರಿಕಾರ್ಡ್ ದೀಸ್ ವಿಡಿಯೋಸ್ ಆ್ಯಂಡ್ ಲೈವ್ ಸ್ಟ್ರೀಮ್ ದೆಮ್ ಫಾರ್ ಆರ್ ಆನ್ಲೈನ್ ಸ್ಟೂಡೆಂಟ್ಸ್ ಸೈಮಲ್ಟೇನಿಯಸ್ಲಿ. ಅದ್ರ ಜೊತೆಗೆ ಇಲ್ಲಿ ಇಂಟರ್ವ್ಯೂ ರೂಮ್ಸ್ ಇದೆ, ಪಾಡ್ಕಾಸ್ಟ್ ರೂಮ್ಸ್ ಇದೆ, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕರ್ಕೊಂಡು ಬಂದು ಅವ್ರ ಜೊತೆ ಪಾಡ್ಕಾಸ್ಟ್ ಮಾಡುವಂಥ ಒಂದು ಸೆಟಪ್ ಇದೆ. ಆಮೇಲೆ ನಿಮಗೆ ಸುಮಾರು ಸ್ಟೂಡೆಂಟ್ಸ್ಗೆ ಆ್ಯಸ್ ಯು ಪ್ರೋಗ್ರೆಸ್ ವೆಲ್ ವಿ ವಿಲ್ ಸಿಮ್ಯುಲೇಟ್ ದ ರಿಯಲ್ ಲೈಫ್ ಇಂಟರ್ವ್ಯೂಸ್ ವಿಚ್ ಇಸ್ ಜನರಲಿ ಪೇಪರ್ ಆ್ಯಂಡ್ ಪೆನ್ ಇರುತ್ತೆ, ಇಲ್ಲ ವೈಟ್ ಬೋರ್ಡ್ ಸೆಷನ್ಸ್ ಇರುತ್ತೆ. ಅದೆಲ್ಲನೂ ಸಹಿತ ನಾವು ಈ ಸೆಂಟ್ರಲ್ಲಿ ಮಾಡಬಹುದು. ಆ ಒಂದು ಪ್ರಿಪ್ರೇಷನ್ಗೆ 6 month ಪ್ರಿಪ್ರೇಷನ್ಗೆ ಯಾವ ರೀತಿಯಾದಂಥ ಒಂದು ಎನ್ವಿರಾನ್ಮೆಂಟ್ ಇರಬೇಕು ಅಂತ ತುಂಬ ಮೈನ್ಯೂಟ್ ಡೀಟೇಲ್ಸು, ಎವ್ರಿಥಿಂಗ್ ಫ್ರಮ್ ಡೆಸ್ಕ್ಸ್ ಟು ಪವರ್ ಸಪ್ಲೈ ಟು ಇಂಟರ್ನೆಟ್, the way sitting arrangements is done, the way interview rooms are designed, everything has been thought through thoroughly to create that industry experience when you work here. ಆಮೇಲೆ ಈ ಇರೋ ಸೆಟಪ್ಪಲ್ಲೂ ಯಾವ ರೀತಿ ಇರುತ್ತೆ ಅಂದರೆ ಯು ವಿಲ್ ವರ್ಕ್ ಆಸ್ ಅ ಟೀಮ್, ಯು ವಿಲ್ ಬಿ ಗಿವನ್ ಅ ಪ್ರಾಜೆಕ್ಟ್ ಆಸ್ ಅ ಟೀಮ್ ಸೊ ದಟ್ ಯು ನೋ ಹೌ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ನೀವು ಹೆಂಗೆ ಕೊಲಾಬ್ರೇಟ್ ಮಾಡಬೇಕು, ಹೆಂಗೆ ವರ್ಕನ್ನು ಡಿವೈಡ್ ಮಾಡಿಕೊಂಡು ವರ್ಕ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಇಟ್ ವಿಲ್ ಬಿ ಆಸ್ ಗುಡ್ ಆಸ್ ಯು ಹ್ಯಾವ್ ವರ್ಕ್ಡ್ ಇನ್ ಅ ಕಂಪನಿ ಫಾರ್ 6 months. ಐ ಆಮ್ ಶ್ಯೂರ್ ಯು ಆರ್ ವೆರಿ ಕ್ಯೂರಿಯಸ್ ಆ್ಯಂಡ್ ವಾಂಟ್ ಟು ಸಿ ಇಟ್. ನೀವು ನಮ್ಮ HSR ಲೇಔಟಲ್ಲಿ ಇರುವಂಥ ಈ ಆಫೀಸ್ಗೆ ಎನಿ ಡೇ ಯು ಕ್ಯಾನ್ ಕಮ್ ಫ್ರಮ್ 9 to 5 ಆ್ಯಂಡ್ ಸಿ ಇಟ್ ಯುವರ್ ಸೆಲ್ಫ್ ಆ್ಯಂಡ್ ಕಮ್ ಆ್ಯಂಡ್ ಗೆಟ್ ದ ಕೆರಿಯರ್ ಗೈಡೆನ್ಸ್. ನಿಮಗೆ ಇಲ್ಲಿ ಮೆಂಟರ್ಸ್ ಇರ್ತಾರೆ, ಅವ್ರು ನೀವು ಎಲ್ಲಿದ್ದೀರಾ, ನಿಮ್ಗೆ ಏನು ಸ್ಕಿಲ್ ಗ್ಯಾಪ್ ಇದೆ, ನೀವು ಏನು ಕಲಿಬೇಕು ಅಂತ ಡೀಟೇಲಾಗಿ ಹೇಳ್ತಾರೆ. ಅದಾದಮೇಲೆ ಇಟ್ಸ್ ಯುವರ್ ಚಾಯ್ಸ್ whether you would like to take our services and join us in this journey. ನಾನು ಮತ್ತು ನನ್ನ ಟೀಮು 2 ವರ್ಷದಿಂದ ತುಂಬ
ಟೈಮ್ ಕೊಟ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡಿ, ಆನ್ಲೈನ್ ಕ್ಲಾಸ್ ಮಾಡಿ, ಆಫ್ಲೈನ್ ಕ್ಲಾಸ್ ಮಾಡಿ, ರಿಕಾರ್ಡೆಡ್ ಕಂಟೆಂಟ್ ಮಾಡಿ, ನಾವು ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ವೋ ಅದನ್ನು ಎಲ್ಲ ಸೇರಿಸ್ಬಿಟ್ಟು ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ದೀವಿ. ಸಾಕಷ್ಟು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು ಹೂ ಆರ್ ಇನ್ ವೆರಿ ಬಿಗ್ ಕಂಪ್ನೀಸ್ ಲೈಕ್ ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್, ದೇ ಹ್ಯಾವ್ ಗಿವನ್ ದ ಇನ್ಪುಟ್ಸ್ ಟು ಡಿಸೈನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ವಿ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಯು ಆರ್ ಸಕ್ಸಸ್ಫುಲ್ ಇಫ್ ಯು ಜಾಯ್ನ್ ಅಸ್. ಈ ಕಂಟೆಂಟನ್ನು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಯಾರು ಐ ಟಿಯಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ, ಯಾರು ಕೆಲಸ ಸಿಗ್ತಾ ಇಲ್ಲ, ಯಾರು ಬಂದು ಇಲ್ಲಿ ಕೆಲಸ ಹುಡುಕ್ತಾ ಇದ್ದಾರೆ, ಅವ್ರ ಜೊತೆ ದಯಮಾಡಿ ಶೇರ್ ಮಾಡಿ. ಯು ನೆವರ್ ನೋ ದಟ್ ಒನ್ ಶೇರ್ ಮೇ ಹೆಲ್ಪ್ ಸಂಬಡಿ ಟು ಕಿಕ್ ಸ್ಟಾರ್ಟ್ ದೇರ್ ಕ್ಯಾರಿಯರ್ ಇನ್ ಅನ್ ಅಮೇಝಿಂಗ್ ಕಂಪನಿ. ಲುಕಿಂಗ್ ಫಾರ್ವರ್ಡ್ ಟು ಸಿ ಯು ಆಲ್ ಇನ್ ದ ಕ್ಲಾಸ್. ಥ್ಯಾಂಕ್ ಯು. ನಮಸ್ಕಾರ.